ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೂ ಕೂಡ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಇದ್ದರೆ ಇವತ್ತಿನೊಂದು ನ್ಯಾಚುರಲ್ ಆಗಿರುವಂಥ ಟಿಪ್ಸ್ ನಿಮಗೋಸ್ಕರ ಸ್ನೇಹಿತರೆ. ಹಾಗೂ ನೀವು ಕೂಡ ಇನ್ಸ್ಟೆಂಟಾಗಿ ಅಂದರೆ ನಿಮಗೆ ವೇಗವಾಗಿ ನಿಮ್ಮ ಕೂದಲನ್ನು ಬ್ಲ್ಯಾಕ್ ಆಗಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇದ್ದರೆ ಈ ಒಂದು ನ್ಯಾಚುರಲ್ ಆಗಿರುವಂಥ ರೆಮಿಡಿನ ಒಂದ್ಸಲ ಆದರೂ ಟ್ರೈ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ. ನಿಮಗೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಬೆನಿಫಿಟ್ ಸಿಗುತ್ತೆ ನೋಡಿ. ಮನೆಯಲ್ಲಿರುವಂಥ ಈ ರೀತಿ ನಾನು ಕರ್ಡನ್ನು ಯೂಸ್ ಮಾಡ್ಕೋತಾ ಇರುವಂಥದ್ದು. ಮೊಸರಿನಿಂದ ಕೂಡ ನಮ್ಮ ಕೂದಲನ್ನು ಚೆನ್ನಾಗಿ ಗ್ರೋತ್ ಮಾಡ್ಕೊಳ್ಬೋದು ಹಾಗೂ ನಾವು ವೈಟ್ ಹೇರ್ ಸಮಸ್ಯೆ ಕೂಡ ಇದರಿಂದ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ಮೊಸರಿನಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು ಅಂತ ತಿಳಿಸ್ತೇನೆ ಸ್ನೇಹಿತರೆ. ನೋಡಿ, ನಾನು ಮೊದಲಿಗೆ ಇಲ್ಲಿ ಯೂಸ್ ಮಾಡ್ಕೋತಾ ಇರುವಂಥದ್ದು ದಾಸವಾಳದ ಹೂವಿನ ಪೌಡರ್ನ ಸ್ನೇಹಿತರೆ. ನಾನು ಮನೆಯಲ್ಲೇ ಇರುವಂಥ ದಾಸವಾಳ ಹೂವಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಪೌಡರ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸ್ನೇಹಿತರೆ. ನಮ್ಮ ಹೇರ್ಸ್ಗೆ ನ್ಯಾಚುರಲ್ ಆಗಿರುವಂಥ ಕಲರ್ ಕೊಡುತ್ತೆ ಹಾಗೂ ಈ ಒಂದು ದಾಸವಾಳದ ಹೂವಿನಿಂದ ನಮ್ಮ ಕೂದಲು ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ ಆ್ಯಂಡ್ ಹೇರ್ ಫಾಲ್ ಸಮಸ್ಯೆ ಕೂಡ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ, 1-2 ಸ್ಪೂನ್ ಅಷ್ಟು ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡಿರುವಂಥದ್ದು ಆ್ಯಂಡ್ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಬನ್ನಿ ಈ ರೀತಿಯಾಗಿ. ನೋಡಿ ಸ್ನೇಹಿತರೆ, ದಾಸವಾಳದ ಹೂವು ಎಷ್ಟೆಲ್ಲ ನಮ್ಮ ಹೇರ್ಸ್ಗೆ ಬೆನಿಫಿಟ್ಸ್ ಇದೆ ಅಂತ ನಿಮಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು. ಹಾಗೂ ದಾಸವಾಳದ ಹೂವಿನ ಗಿಡಗಳಿದ್ದರೆ ಆ ಹೂವನ್ನು ನೀವು ಕೂಡ ಈ ರೀತಿ ಸ್ಟೋರ್ ಮಾಡಿಟ್ಕೊಂಡು ಈ ರೀತಿ ಪೌಡರ್ನ ಮಾಡ್ಕೊಂಡು ಇಟ್ಕೊಳ್ಳೋದು ಸ್ನೇಹಿತರೆ. ಹಾಗೂ ನೀವು ಇನ್ಸ್ಟೆಂಟಾಗಿ ನಿಮ್ಮ ಹೇರ್ನ ಕಲರ್ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಕೂದಲನ್ನು ಕಲರ್ ಮಾಡಿದೆ ಸ್ನೇಹಿತರೆ, ನಿಮ್ಮ ಕೂದಲಿಗೆ ಗ್ಲೋ ಕೊಡುತ್ತೆ ಹಾಗೂ ಇನ್ಸ್ಟೆಂಟಾಗಿ ಶೈನಿಯಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಯಾವುದೇ ಒಂದು ಪಾರ್ಟಿಗಾಗಿರ್ಬೋದು ಅಥವಾ ಮದುವೆ ಫಂಕ್ಷನ್ಗೆ ಹೋಗುವಾಗ ನಿಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿ ದಾಸವಾಳದ ಪೌಡರ್ ಕೂಡ ಒಂದ್ಸಲ ಆದರೂ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಹೋಗಿ ಸ್ನೇಹಿತರೆ. ನೆಕ್ಸ್ಟ್ ನೀವೇ ಪದೇ ಪದೇ ಯೂಸ್ ಮಾಡ್ತಾ ಇರ್ತೀರ, ಅಷ್ಟು ಒಳ್ಳೆ ಕಲರ್ ಇದು. ಹಾಗೂ ನೆಕ್ಸ್ಟ್ ನಾನು ಇದ್ರ ಒಳಗಡೆ 1 ಸ್ಪೂನಷ್ಟು ಹೀನಾ ಲೀವ್ಸ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೀವು ಬೇಕಾದರೆ ಇನ್ಸ್ಟೆಂಟಾಗಿ ಎಲ್ಲಿ ಬೇಕಾದರೂ ಮಾರ್ಕೆಟಲ್ಲಿ ನೀವು ಅವೈಲೇಬಲ್ ಇರುತ್ತೆ ಅಥವಾ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಾನು ಇದ್ರೊಳಗಡೆ ಒಂದೇ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿರುವಂಥದ್ದು. ನೋಡಿ, ಆ್ಯಡ್ ಮಾಡಿಕೊಂಡು ಪೂರ್ತಿಯಾಗಿ ಚೆನ್ನಾಗಿ ಗಂಟಿರೋ ಹಾಗೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ರೀತಿ ಮೆಹಂದಿ ತುಂಬ ಚೆನ್ನಾಗಿ ಕಲ್ತಿರಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ, ನಾನು ಸ್ಪೂನ್ನ ಹೆಲ್ಪ್ದಿಂದ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅಂತ ನೀವು ನೋಡ್ತಾ ಇರುವಂಥದ್ದು ಸ್ನೇಹಿತರೆ. ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ನ ನೀವು ಕೂಡ ಯೂಸ್ ಮಾಡ್ತಾ ಇರಿ ಸ್ನೇಹಿತರೆ. ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದು ಮರಿಬೇಡಿ. ಹಾಗೂ ಇದನ್ನು ಚಿಕ್ಕವರಿಂದ ವಯಸ್ಸಾದವರು ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ಇದ್ರ ಒಳಗಡೆ ನಾನು ನೆಕ್ಸ್ಟ್ ಏನು ಯೂಸ್ ಮಾಡ್ಕೋತಾ ಇರುವಂಥದ್ದು ಅಂದರೆ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಇನ್ಸ್ಟೆಂಟ್ ಆಗಿರುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ನಿಮ್ಮ ಹತ್ರ ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ ಪ್ಲ್ಯಾಂಟ್ ಇದ್ದರೆ ಆ ಒಂದು ಅಲೋವೆರಾ ಜೆಲ್ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ನಿಮ್ಮ ಹೇರ್ಸ್ಗೆ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ. ಅದನ್ನು ಯೂಸ್ ಮಾಡೋದ್ರಿಂದ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ, 3 ಇಂಗ್ರೀಡಿಯೆಂಟ್ಸ್ನ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಅಂತ ಸ್ನೇಹಿತರೆ. ನೀವು ಇದನ್ನು ಅಪ್ಲೈ ಮಾಡೋದಕ್ಕೂ ಮುಂಚೆ ಹೇರ್ ವಾಶ್ನ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಡಿ. ಯಾಕಂದರೆ ನಿಮ್ಮ ತಲೆಗೆ ಆಯಿಲೆಲ್ಲ ಹಚ್ಕೊಂಡಿರ್ತೀರಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಹೇರ್ ಡೈ ಕೂತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನೀವು ಇದನ್ನು 15 ಮಿನಿಟ್ಸ್ ಹಿಂದಿನ ರೆಸ್ಟ್ ಮಾಡೋದಕ್ಕೆ ಬಿಟ್ಟುಬಿಟ್ಟು ನೀವು ಹೇರ್ ವಾಶ್ ಮಾಡಿಬಿಟ್ಟು ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಆ್ಯಂಡ್ ಇದನ್ನು ಯಾವ ರೀತಿ ನಾನು ಇವಾಗ ನಿಮಗೆ ತೋರಿಸ್ತೇನೆ ನೋಡಿ. 15 ಮಿನಿಟ್ ಬಿಟ್ಟ ತಕ್ಷಣ ಎಷ್ಟು ಕಪ್ಪು ಬಣ್ಣಕ್ಕೆ ಕಾಣಿಸುತ್ತೆ ಅಂತ ನೋಡ್ಬೋದು ಸ್ನೇಹಿತರೆ. ಈ ರೀತಿ ವೈಟ್ ಹೇರ್ ಸಮಸ್ಯೆ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ. ನೋಡಿ, ಒಂದು ಬ್ರಷ್ನ ಸಹಾಯದಿಂದ ಅಪ್ಲೈ ಮಾಡಿದ ತಕ್ಷಣ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಟ್ಟು ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನನ ಮಾಡ್ಕೊಳ್ಬೋದು. ನೀವು ಶಾಂಪು ಕೂಡ ಹಾಕ್ಕೊಳ್ಬೋದು ಸ್ನೇಹಿತರೆ. ಡೈರೆಕ್ಟಾಗಿ ಶಾಂಪೂನ ತಲೆಗೆ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಏನಾದರೂ ಟೀನ ಮಾಡಿಬಿಟ್ಟು ಅದರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ನೀವು ಶಾಂಪೂನ ಅಪ್ಲೈ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ನಿಮ್ಮ ಹೇರ್ಸ್ಗೆ. ಆ್ಯಂಡ್ ನೋಡಿ, ಇದನ್ನು ಈ ರೀತಿ ಚೆನ್ನಾಗಿ ನಾನು ಎಲ್ಲ ಕಡೆ ಕೂಡ ಅಪ್ಲೈ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಹಾಗಾದರೆ ಇವತ್ತಿನ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ. ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.